ವರಮಹಾಲಕ್ಷ್ಮೀ ವ್ರತದಿಂದ ಲಕ್ಷ್ಮೀದೇವಿಯನ್ನ ಸಾಮಾನ್ಯವಾಗಿ ಯಾವುದರಲ್ಲಿ ಆವಾಹಿಸುತ್ತಾರೆ? ಕಲಶದಲ್ಲ, ವಿಗ್ರಹದಲ್ಲ? ಕಲಶದಲ್ಲಿ. ಎರಡನೇ ಪ್ರಶ್ನೆ, ಈ ಕೆಳಗಿನ ವಸ್ತುಗಳಲ್ಲಿ ಯಾವ ವಸ್ತುವನ್ನ ಕಲಶದಲ್ಲಿ ಬಳಸುವುದಿಲ್ಲ ಅಂತ ತಿಳ್ಕೋಬೇಕು. ನಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳ ಪಟ್ಟಿ ಇದೆ. ನೀರು, ಅಕ್ಷತೆ, ನಾಣ್ಯ, ನಿಂಬೆ, ಸುಣ್ಣ, ಹಾಲು, ತುಪ್ಪ, ಮಾವಿನ ಎಲೆ, ತೆಂಗಿನ ಎಲೆ. ಇವುಗಳಲ್ಲಿ ಹಾಲು ತುಪ್ಪವನ್ನು ಬಳಸಲ್ವಾ? ಸುಣ್ಣ ನಿಂಬೆಯನ್ನು ಬಳಸಲ್ವಾ ಕಲಶವನ್ನು ಇಡುವಾಗ? ಸುಣ್ಣ ನಿಂಬೆ ಬಳಸೋದಿಲ್ವಾ? ಇಲ್ಲ, ಸುತ್ತಲೂ ಹಾಕ್ತೀವಿ ಅಷ್ಟೇ ಸುಣ್ಣನ. ಅಲ್ಲ, ಎಲ್ಲಾದರೂ ಆಗಲಿ. ಈಗ ಎಲೆಯನ್ನು ಹೊರಗಡೆ ಇಡ್ತೇವೆ ಅಲ್ವಾ? ಮಾವಿನ ಎಲೆ ಅಥವಾ ಬೀಳೆ ಎಲೆ ಬಳಸ್ತೇವೆ ಕಲಶದಲ್ಲಿ. ಹಾಲು ತುಪ್ಪ ಸರ್? ಹಾಲು ತುಪ್ಪ ಬಳಸಲ್ಲ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಕಲಶದಲ್ಲಿರುವ ಪೂಜಿಸಿದ ನೀರನ್ನ ಏನು ಮಾಡುತ್ತಾರೆ? ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ತಾರೆ, ತೀರ್ಥ ರೂಪದಲ್ಲಿ ಸ್ವೀಕರಿಸ್ತಾರೆ? ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ತಾರೆ. ನಾಲ್ಕನೇ ಪ್ರಶ್ನೆ, ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಯಾರು ಮಾಡುತ್ತಾರೆ? ಮದುವೆಯಾಗದ ಕನ್ಯೆಯರುನ, ಮದುವೆಯಾದ ಮುತ್ತೈದೆಯರು? ಮದುವೆಯಾದ ಮುತ್ತೈದೆಯರು. ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಾಚೀನ ಲಕ್ಷ್ಮೀ ದೇವಾಲಯ ಯಾವುದು? ದೊಡ್ಡ ಗದವಳ್ಳಿ ಮಹಾಲಕ್ಷ್ಮಿ ದೇವಾಲಯ ಅಥವಾ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ? ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ. ಇದು ಅತ್ಯಂತ ಪ್ರಾಚೀನವಾದದ್ದು ಅಂತ ತಾವು ಹೇಳ್ತಾ ಇದ್ದೀರಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಕಲಶದಲ್ಲಿ ಆವಾಹಿಸ್ತೇವೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಮತ್ತೆ ಆ ಬಗ್ಗೆ ಒಳ್ಳೆ ವಿವರಣೆಯನ್ನು ತಾವು ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹಾಲು ತುಪ್ಪವನ್ನು ಕಲಶ ನಿರ್ಮಾಣದಲ್ಲಿ ಬಳಸೋಲ್ಲ. ತಾವು ಹೇಳಿದಾಗೆ ಸುಣ್ಣ ಮತ್ತು ನಿಂಬೆಯನ್ನು ಕೆಲವು ಕಡೆ ಬಳಸ್ತಾರೆ, ಆ ಪದ್ಧತಿ ಉಂಟು. ಮೂರನೇ ಪ್ರಶ್ನೆಗೆ ಉತ್ತರ, ಮನೆಯಲ್ಲಿ ಪ್ರೋಕ್ಷಣೆ ಮಾಡ್ತಾರೆ, ಮನೆಯ ಶುದ್ಧೀಕರಣ ಆದ ಹಾಗೆ ಆಗುತ್ತೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಮದುವೆಯಾದ ಮುತ್ತೈದೆಯರು ವಿಶೇಷವಾಗಿ ಈ ಹಬ್ಬವನ್ನು ಮಾಡೋದುಂಟು. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ದೊಡ್ಡ ಗದವಳ್ಳಿ ಮಹಾಲಕ್ಷ್ಮಿ ದೇವಾಲಯ ಇದು ಹೊಯ್ಸಳರ ಕಾಲಕ್ಕೆ ಸೇರಿದ್ದಿತ್ತು. ಬೇಲೂರಿಗೆ ಹೋಗೋದಕ್ಕೆ ಸ್ವಲ್ಪ ಒಂದು 4-5 ಕಿಲೋಮೀಟರ್ ಮೊದಲೇನೆ ಎಡಗಡೆಗೆ ಒಂದು ಪುಟ್ಟ ರಸ್ತೆ ಹೋಗುತ್ತೆ. ಆ ರಸ್ತೆಯಲ್ಲಿ ಹೋಯಿತು ಅಂದರೆ ನಾವು ಮಹಾಲಕ್ಷ್ಮಿ ದೇವಸ್ಥಾನವನ್ನು ತಲುಪಬಹುದು. ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಏನು ತುಮಕೂರು ಹತ್ತಿರ ಇದೆ, ಅದಕ್ಕೆ ಹೆಚ್ಚು ಕಡಿಮೆ ಒಂದು 100 ವರ್ಷಗಳ ಇತಿಹಾಸ ಅಷ್ಟೇ ಉಂಟು. ಆದರೆ ಪ್ರಾಚೀನವಾದದ್ದು ಹಾಸನದಲ್ಲಿ ಇರತಕ್ಕಂಥ ಈ ದೊಡ್ಡ ಗದವಳ್ಳಿ ದೇವಸ್ಥಾನ.